ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾವು ರೆಡ್ ಪಂಡಾ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಚೀತಾ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಾವು ಪ್ರಾಜೆಕ್ಟ್ ಚೀತಾ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಆ ಪ್ರಾಜೆಕ್ಟ್ ಚೀತಾ ಬಗ್ಗೆ ಡೀಟೇಲಾಗಿ ನೋಡ್ಕೊಳ್ಳೋಣ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇತ್ತೀಚೆಗೆ ನಾವು ತೊಗೊಂಬಂದಿರುವಂತಹ ಚೀತಾಗಳು, ನಾವು ರೀಲೊಕೇಟ್ ಮಾಡಿರುವಂತಹ ಚೀತಾಗಳು ಕೆಲವು ಸತ್ತೋಗಿದೆ. ಹಾಗಾಗಿ ಈ ಪ್ರಾಜೆಕ್ಟ್ ಚೀತಾ ಅನ್ನೋದು ಎಕ್ಸಾಮಿನೇಷನ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಾಜೆಕ್ಟ್ ಚೀತಾನ ನಾವು ತೊಗೊಂಬರೋದು 2022ರಲ್ಲಿ, ಅಂದರೆ ಹೋದ ವರ್ಷ ನಾವಿದನ್ನು ತೊಗೊಂಬರ್ತೀವಿ ಅಥವಾ ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಈ ಚೀತಾಗಳೇನಿದೆ ಅದನ್ನು ನಮ್ಮ ಇಂಡಿಯಾದಲ್ಲಿ ಎಕ್ಸ್ಟಿಂಕ್ಟ್ ಅಂತ ಹೇಳಿಬಿಟ್ಟು, ಅಂದರೆ ನಶಿಸಿ ಹೋಗಿದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿರ್ತೀವಿ. ಆ ನಿಟ್ಟಿನಲ್ಲಿ ನಾವು ಚೀತಾನ ರೀಲೊಕೇಟ್ ಮಾಡಿಬಿಟ್ಟು ಪ್ರಾಜೆಕ್ಟ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ಈ ಪ್ರಾಜೆಕ್ಟ್ದು ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಈ ಎಕ್ಸ್ಟಿಂಕ್ಟ್ ಆಗಿರೋ ಚೀತಾನ, ಅಂದರೆ 1952ರಲ್ಲೇ ನಾವು ಚೀತಾ ನಮ್ಮ ಭಾರತದಲ್ಲಿ ನಶಿಸಿ ಹೋಗಿದೆ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡಿರ್ತೀವಿ. ಸೊ ಆ ಚೀತಾ ಪಾಪ್ಯುಲೇಷನ್ನ ಮತ್ತೆ ನಾವು ರಿಸ್ಟೋರ್ ಮಾಡಬೇಕು, ಮತ್ತು ಆ ಪಾಪ್ಯುಲೇಷನ್ನ ನಾವು ಜಾಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಾಜೆಕ್ಟ್ ಚೀತಾನ ತೊಗೊಬರ್ತೀವಿ. ಹಾಗಿದ್ರೆ ಯಾವ ಕಂಟ್ರೀಸಿಂದ ನಾವು ಈ ಚೀತಾಗಳನ್ನ ತೊಗೊಂಬಂದ್ವಿ ಅಂತ ಹೇಳಿದ್ರೆ, ಒಂದು ನಮಿಬಿಯಾ, ಮತ್ತೊಂದು ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾಯಿಂದ 12 ಚೀತಾಗಳನ್ನ ತೊಗೊಬರ್ತೀವಿ, ನಮಿಬಿಯಾಯಿಂದ 8 ಚೀತಾಗಳನ್ನ ತೊಗೊಬರ್ತೀವಿ. ಫಸ್ಟು ನಾವು ಚೀತಾ ರೀಲೊಕೇಟ್ ಮಾಡಿದ್ದು ನಮಿಬಿಯಾಯಿಂದ, ಸೆಕೆಂಡು ರೀಲೊಕೇಟ್ ಮಾಡಿಕೊಂಡಿದ್ದು ಸೌತ್ ಆಫ್ರಿಕಾಯಿಂದ. ಸೊ ಸೌತ್ ಆಫ್ರಿಕಾಯಿಂದ ನಾವು ಒಂದು ಮೆಮೊರೆಂಡಮ್ ಕೂಡ ಮಾಡ್ಕೋತೀವಿ. ಏನಪ್ಪ ಅದು ಅಂತ ಹೇಳಿದ್ರೆ, ಮತ್ತೆ ನಾವು ಚೀತಾಗಳನ್ನ ಸೌತ್ ಆಫ್ರಿಕಾಯಿಂದ ರೀಲೊಕೇಟ್ ಮಾಡ್ಕೋತೀವಿ ಇಂಡಿಯಾಗೆ ಅಂತ ಹೇಳಿಬಿಟ್ಟು ಒಂದು ಮೆಮೊರೆಂಡಮ್ ಕೂಡ ನಾವು ಸೌತ್ ಆಫ್ರಿಕಾ ಜೊತೆಗೆ ಕ್ರಿಯೇಟ್ ಮಾಡ್ಕೋತೀವಿ. ಸೊ ಈ ರೀಲೊಕೇಟ್ ಮಾಡಿದಂತಹ ಚೀತಾಗಳನ್ನ ನಾವು ತೊಗೊಂಬರೋದು ಕುನೋ ನ್ಯಾಷನಲ್ ಪಾರ್ಕ್. ಈ ನ್ಯಾಷನಲ್ ಪಾರ್ಕ್ ಇರೋದು ಮಧ್ಯಪ್ರದೇಶಲ್ಲಿ. ಹಾಗೆಯೇ ನಾವು ತೊಗೊಬಂದಿರುವಂತಹ ಚೀತಾಗಳನ್ನ ನಾವು ಟ್ರ್ಯಾಕ್ ಮಾಡಬೇಕು, ಮಾನಿಟರ್ ಮಾಡಬೇಕು ಅಂತ ಹೇಳಿಬಿಟ್ಟು ರೇಡಿಯೋ ಕಾಲರ್ಸ್ಗಳನ್ನ ಕೂಡ ಯೂಸ್ ಮಾಡಿರ್ತೀವಿ. ಸೊ ಇವಾಗ ಈ ಚೀತಾಗಳು ಸತ್ತಿರೋದಕ್ಕೆ ಕಾರಣ ಈ ರೇಡಿಯೋ ಕಾಲರ್ಸಾ? ಅಲ್ಲ. ಯಾಕೆ ಅಂತ ಹೇಳಿದ್ರೆ, NTCA ಅದನ್ನು ಅನಾಲಿಸಿಸ್ ಮಾಡಿದೆ. ಆ ಅನಾಲಿಸಿಸ್ ಪ್ರಕಾರ ರೇಡಿಯೋ ಕಾಲರ್ಸು ಚೀತಾ ಡೆತ್ ಆಗಿರೋದಕ್ಕೆ ಕಾರಣ ಅಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನ್ಯಾಚುರಲ್ ಕಾಸಸ್ ಅಂತ ಹೇಳಿಬಿಟ್ಟು ರಿಪೋರ್ಟ್ನ ಕೊಟ್ಟಿದೆ. ಸೊ ನಮಗೆ ಎಕ್ಸಾಮಿಗೆ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಕುನೋ ನ್ಯಾಷನಲ್ ಪಾರ್ಕ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಪ್ರಾಜೆಕ್ಟ್ ಚೀತಾ ಅನ್ನೋದೇ ಕಂಪ್ಲೀಟಾಗಿ ಇಂಪಾರ್ಟೆಂಟು. ಅದ್ರ ಜೊತೆಗೆ ಮೇನ್ಸಿಗೆ ಹೋದರೆ UPSC ಮೇನ್ಸಲ್ಲಿ ನಿಮಗೆ ಚೀತಾ ಬಗ್ಗೆ ಕೇಳ್ತಾರೆ, ಮತ್ತು ಈ ಚೀತಾ ನಶಿಸಿ ಹೋಗ್ತಿರೋದನ್ನು ಮತ್ತೆ ನಾವು ಯಾವ ಥರ ರೀಸ್ಟೋರ್ ಮಾಡ್ಬೋದು, ಆ ಪಾಪ್ಯುಲೇಷನ್ನ ಯಾವ ಥರ ಇನ್ಕ್ರೀಸ್ ಮಾಡ್ಬೋದು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಿದ್ರೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಕುನೋ ನ್ಯಾಷನಲ್ ಪಾರ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಪಿಕ್ಚರಲ್ಲಿ ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಚೀತಾ ಪಿಕ್ಚರ್ ಇದೆ. ಸೊ ಇದರಿಂದನೇ ನೀವು ತಿಳ್ಕೊಬೋದು ನಾವು ಚೀತಾಗಳನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಕುನೋ ನ್ಯಾಷನಲ್ ಪಾರ್ಕ್ಗೆ ಅಂತ ಹೇಳಿಬಿಟ್ಟು. ಸೊ ಮೊದಲಿಗೆ ಹೇಳಿರೋ ಪ್ರಕಾರ ಕುನೋ ನ್ಯಾಷನಲ್ ಪಾರ್ಕ್ ಇರೋದು ಮಧ್ಯಪ್ರದೇಶಲ್ಲಿ. ಇದಕ್ಕೆ 1981ರಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿಬಿಟ್ಟು ತೊಗೊಬರ್ತಾರೆ. ಅದೇ 2018ರಲ್ಲಿ ಇದಕ್ಕೆ ನ್ಯಾಷನಲ್ ಪಾರ್ಕ್ ಅಂತ ಹೇಳಿಬಿಟ್ಟು ಸ್ಟೇಟಸ್ ಕೊಡ್ತಾರೆ. ಸೊ ಹಾಗಿದ್ರೆ ನ್ಯಾಷನಲ್ ಪಾರ್ಕ್, ಅದೇ ಕುನೋ ನ್ಯಾಷನಲ್ ಪಾರ್ಕ್ದು ಫಾರೆಸ್ಟ್ ಟೈಪ್ ಯಾವುದು ಅಂತ ಹೇಳಿದ್ರೆ ಡೈಡೆಸಿಡಿಯಸ್ ಫಾರೆಸ್ಟು. ಇದು ನಾವು ಕನ್ನಡದಲ್ಲಿ ಒಣ ಪತನಶೀಲ ಕಾಡುಗಳು ಅಥವಾ ಒಣ ಎಲೆ ಉದುರುವ ಕಾಡುಗಳು ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಫ್ಲೋ ಆಗುವಂತಹ ರಿವರ್ ಯಾವುದು ಅಂತ ಹೇಳಿದ್ರೆ ಕುನೋ ರಿವರ್ ಅಂತ ಹೇಳಿ ಕರಿತೀವಿ. ಸೊ ನೆನ್ಪಿಡ್ಕೊಳ್ಳೋದು ತುಂಬ ಈಸಿ, ಬಿಕಾಸ್ ಕುನೋ ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ ಕುನೋ ರಿವರ್ ಅಂತ ಹೇಳಿಬಿಟ್ಟು ಆರಾಮಾಗಿ ನೆನ್ಪಿಡ್ಕೋಬೋದು. ಜೊತೆಗೆ ಈ ಕುನೋ ರಿವರ್ ಯಾವುದ್ರದ್ದು ಟ್ರಿಬ್ಯೂಟರಿ ಅಂತ ಕೇಳಿದ್ರೆ ಅದನ್ನು ನಾವು ಚಂಬಲ್ದು ಟ್ರಿಬ್ಯೂಟರಿ ಅಂತ ಹೇಳಿ ಹೇಳ್ಬೋದು. ನಾವು ಚೀತಾಸಲ್ಲಿ 2 ಥರ ಸ್ಪೀಸೀಸ್ನ ನೋಡ್ಬೋದು. ಒಂದು ಆಫ್ರಿಕನ್ ಚೀತಾ ಮತ್ತಿನ್ನೊಂದು ಏಷಿಯಾಟಿಕ್ ಚೀತಾ ಅಂತ ಹೇಳಿಬಿಟ್ಟು. ಸೊ ಇದು ನಿಮಗೆ ಆಫ್ರಿಕನ್ ಚೀತಾ, ಇದು ಏಷಿಯಾಟಿಕ್ ಚೀತಾ. ಸೊ ಇವೆರಡ್ರದ್ದು IUCN ಸ್ಟೇಟಸ್ ನೋಡಿದ್ರೆ ಆಫ್ರಿಕನ್ ಚೀತಾ ಬಂದು ವಲ್ನರೇಬಲ್ ಲಿಸ್ಟಲ್ಲಿದೆ, ನಮ್ಮ ಏಷಿಯಾಟಿಕ್ ಚೀತಾ ಬಂದು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಇದೆ. ಸೊ ನಾನು ಆವಾಗಲೇ ಹೇಳಿದ ಪ್ರಕಾರ 1952ರಲ್ಲೇ ನಾವು ಚೀತಾನ ಎಕ್ಸ್ಟಿಂಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ. ಮತ್ತು ಸೈಟ್ಸಲ್ಲಿ ನಾವಿದನ್ನು ಅಪೆಂಡಿಕ್ಸ್ 1 ಅಂಡರಲ್ಲಿ ಇಟ್ಟಿದ್ದೀವಿ, ಎರಡನ್ನೂ ಕೂಡ, ಆಫ್ರಿಕನ್ ಚೀತಾ ಮತ್ತು ಏಷಿಯಾಟಿಕ್ ಚೀತಾ. ಸೊ 1 ವರ್ಷದಿಂದ ಈ ಚೀತಾ ಅನ್ನೋ ಟಾಪಿಕ್ಕು ಪ್ರತಿದಿನ ನ್ಯೂಸಲ್ಲಿದೆ. ಸೊ ಹಾಗಾಗಿ ನಿಮ್ಗೆ ಎಕ್ಸಾಮಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈವನ್ KPSC, KEA ಅಥವಾ UPSC ಯಾವುದ್ರಲ್ಲಾದರೂ ಕೂಡ ಇದ್ರ ಬಗ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಜೊತೆಗೆ ನಾನು ಹೇಳಿದಂತಹ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೂಡ ಕೇಳೋಂತಹ ಚಾನ್ಸಸ್ ಇದೆ. ಇಷ್ಟು ನಿಮಗೆ ಪ್ರಾಜೆಕ್ಟ್ ಚೀತಾ ಬಗ್ಗೆ
ಇನ್ ಡಿಟೈಲ್. ಥ್ಯಾಂಕ್ ಯು.